ಹೌದು ಪ್ರಿಯರೇ, ಅಂದಿನ ದಿನವೇ ಹೇರಳವಾದ ಗುಂಪಿನ ಜನರು ಆ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದುತ್ತಾರೆ. ಕೂಟವೆಲ್ಲ ಮುಗಿದ ನಂತರ ಅನೇಕರು ಕೈಗಳನ್ನು ಕೊಟ್ಟು ರಷ್ಯಾ ಭಾಷೆಯಲ್ಲಿ ಆ ಸೇವಕನನ್ನು ಹೊಗಳಿ ಮಾತನಾಡುತ್ತಾರೆ. ದೇವರ ಆತನಲ್ಲಿ ತೋರಿಸಿದ ನಾನಾ ಭಾಷೆಯ ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಆ ವರಕ್ಕಾಗಿ. ಹೌದು ಪ್ರೇರೆ, ಆದರೆ ಆತನಿಗೆ ಏನೂ ಅರ್ಥ ಆಗಲಿಲ್ಲ ಆ ಸೇವಕನಿಗೆ. ಅದರ ನಂತರ ಆ ಸೇವಕನಿಂದ ಆತನಿಂದ ರಷ್ಯಾ ಭಾಷೆಯಲ್ಲಿ ಮಾತನಾಡಲು ಆಗಲಿಲ್ಲ ಅಷ್ಟೇ. ಕಾರಣ ನೋಡಿರಿ, ಆ ವೇಳೆಯಲ್ಲಿ ಆ ದೇವರ ಸಂದೇಶವನ್ನು ಜನರಿಗೆ ಹೇಳಿ ಅವರನ್ನು ರಕ್ಷಣೆಯಲ್ಲಿ ನಡೆಸಲು ನಾನಾ ಭಾಷೆಗಳನ್ನಾಡುವ ವರ ಕಾರ್ಯ ಮಾಡುತ್ತದೆ. ಹೌದು, ಅಂದರೆ ಅನ್ಯ ಭಾಷೆ ಎಂಬುದು ದೇವಜನರಾದ ಎಲ್ಲರಿಗೂ ಮಾತನಾಡಬೇಕಾದ ಭಾಷೆ. ಇದು ದೇವರಾದ ಕರ್ತನೊಂದಿಗೆ ಮಾತನಾಡಲು ಇರುವ ಪ್ರಾರ್ಥನೆಗೆ ಇರುವಂತಹ ಭಾಷೆ ಪ್ರೇರೆ. ದೇವಜನರೊಂದಿಗೆ ದೇವ ಸೇವಕ ಮಾತನಾಡಬೇಕಾಗಿರುವ ಪ್ರಾರ್ಥನೆಗಿರುವಂಥ ಭಾಷೆ. ಮತ್ತು ಹೀಗೆ ನಾವು ಈ ನಾನಾ ಭಾಷೆ ಮಾತನಾಡುವ ಆ ವರ ಎಂಬುದು ಬೇರೆಯವರಿಗೆ ದೇವರಾದ ಕರ್ತನ ಸಂದೇಶವನ್ನು ಕೊಡಲು ಹೋಗಲು ಸಹಾಯ ಮಾಡುತ್ತದೆ. ಮತ್ತು ಅಂದರೆ ಈ ವಿಶ್ವದಲ್ಲಿ ಮಾತನಾಡುವ ಯಾವುದಾದರೊಂದು ಭಾಷೆ ನಿಮ್ಮ ಮೂಲಕ ಪ್ರಕಟವಾಗುವುದು. ಇದೇ ಈ ಎರಡಕ್ಕೂ ಇರುವ ವ್ಯತ್ಯಾಸ. ನೀವು ಈ ನಾನಾ ಭಾಷೆಗಳನ್ನು ಮಾತನಾಡುವ ವರವನ್ನು ಹೊಂದಿಕೊಂಡರೆ ತಕ್ಕ ವೇಳೆಯಲ್ಲಿ ಸುವಾರ್ತೆ ಸಾರಲು, ಆತ್ಮಗಳನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಲು ಸಹಾಯವಾಗುವುದು. ಹಾಗಾದರೆ ಅನ್ಯ ಭಾಷೆ ಮಾತನಾಡುವ ಈ ಅನುಭವವನ್ನು ಹೊಂದಿಕೊಂಡರೆ ಹೊರತು ಆ ವರಗಳೆಲ್ಲ ನಿಮ್ಮೊಳಗೆ ಮುಂದುವರಿಯುವುದು ಕಾರ್ಯ ಮಾಡುತ್ತದೆ. ಈ ಅನ್ಯ ಭಾಷೆ ಮಾತನಾಡುವ ಈ ಅನುಭವ ಹೊಂದಿಕೊಂಡರೆ ಉಳಿದ ವರಗಳೆಲ್ಲ ನಿಮ್ಮೊಳಗೆ ಕಾರ್ಯ ಮಾಡಲು ಪ್ರಾರಂಭಿಸುತ್ತವೆ ಎನ್ನುವ ಅರ್ಥ ಪ್ರೇರೆ. ಈ ಅನ್ಯ ಭಾಷೆ ಮಾತನಾಡುವ ಕೃಪೆಯನ್ನು ಹೊಂದಿಕೊಂಡರೆ ನಾನಾ ಭಾಷೆಗಳನ್ನು ಆಡುವುದು, ಆ ಭಾಷೆಗಳನ್ನು ಭಾಷಾಂತರ ಮಾಡುವುದು, ಪ್ರವಾದನೆ ಮಾಡುವಂಥದ್ದು, ಇಂತಹ ವರಗಳೆಲ್ಲ ಪ್ರಕಟವಾಗಲು ಸಾಧ್ಯವಾಗುತ್ತದೆ. ಎಲ್ಲಕ್ಕಿಂತ ಮೂಲ ಕಾರಣ ಅನ್ಯ ಭಾಷೆಯೇ. ಆದ್ದರಿಂದ ಮೊದಲನೇದಾಗಿ ದೇವಜನರು ಎಲ್ಲರೂ ದೇವರ ಪರಿಶುದ್ಧಾತ್ಮನಲ್ಲಿ ತುಂಬಿ ಅನ್ಯ ಭಾಷೆಯಲ್ಲಿ ಮಾತನಾಡುವ ಅನುಭವವನ್ನು ಹೊಂದಿಕೊಳ್ಳಬೇಕಾಗಿದೆ ಪ್ರೇರೆ. ಹೌದು, ಈ ಅನ್ಯ ಭಾಷೆ ಮಾತನಾಡುವ ಅನುಭವವನ್ನು ಹೊಂದಿಕೊಂಡರೆ ಹೊರತು ಮುಂದಿನ ಆತ್ಮಿಕ ವರಗಳೊಳಗೆ ನುಗ್ಗಲು ಸಾಧ್ಯವಿಲ್ಲ. ಅನ್ಯ ಭಾಷೆ ಮಾತನಾಡುವ ಅನುಭವವನ್ನು ಹೊಂದಿಕೊಂಡರೆ ಮುಂದಿನ ವರಗಳ ಒಳಗೆ ನುಗ್ಗಲು ಸಾಧ್ಯವಾಗುತ್ತದೆ ಪ್ರೇರೆ ಸಾಮಾನ್ಯವಾಗಿ. ಹಾಗೂ ಮುಂದಿನ ವರಗಳು ನಿಮ್ಮೊಳಗೆ ಕಾರ್ಯ ಮಾಡಲು ಮಾರ್ಗವಾಗುತ್ತದೆ ಎನ್ನುವ ಸತ್ಯ. ಅಮೆರಿಕ ದೇಶಕ್ಕೆ ಸೇರಿದ ಒಬ್ಬ ವಿಶ್ವಾಸಿ ಯುವಕ ಸೈನ್ಯದಲ್ಲಿ ತರಬೇತಿ ಹೊಂದಿದ್ದನು. ಅವನು ಒಳ್ಳೆಯ ಒಬ್ಬ ವಿಶ್ವಾಸಿ. ಈ ಯುವಕನಿಗೆ ಯಹೂದ್ಯ ಜನಾಂಗದ ಒಬ್ಬ ಯುವಕನು ಸ್ನೇಹಿತನಾಗಿದ್ದನು. ಸಾಮಾನ್ಯವಾಗಿ ಯಹೂದ್ಯರು ಯೇಸು ಕ್ರಿಸ್ತನನ್ನು ಮೆಸ್ಸಿಯನಾಗಿ ನಂಬಿ ಸ್ವೀಕರಿಸುವುದಿಲ್ಲ. ಆದರೆ ಅವರು ಹಳೆಯ ಒಡಂಬಡಿಕೆಯನ್ನು ಮಾತ್ರವೇ ನಂಬುವರು. ಒಂದು ದಿನ ಅಮೆರಿಕ ದೇಶಕ್ಕೆ ಸೇರಿದ ಆ ಯುವಕನು ಆತನ ಯಹೂದ್ಯ ಸ್ನೇಹಿತನ ಹತ್ತಿರ, ನಾನು ಒಂದು ಪ್ರಾರ್ಥನಾ ಕೂಟಕ್ಕೆ ಹೋಗುತ್ತೇನೆ, ನೀನು ಬರುವೆಯಾ ಎಂದು ಕರೆದಾಗ, ಪ್ರಾರ್ಥನಾ ಕೂಟವೇ ಅಂದರೆ ಏನು ಎಂದು ಕೇಳುತ್ತಾನೆ ಆ ಯಹೂದ್ಯ ಯುವಕ ವಿಶ್ವಾಸಿಯನ್ನು. ಅದಕ್ಕೆ ಆ ಯುವಕನು, ನಾವು ಎಲ್ಲರೂ ಕೂಡಿ ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡುವೆವು, ನೀನು ಬಾ ಎಂದು ಹೇಳಿ ಬಹಳ ಪ್ರೀತಿಯಿಂದ ಕರೆದನು. ಅವನು, ಸರಿ, ನೀವು ಏನು ತಾನೇ ಮಾಡುತ್ತೀರಿ ಎಂದು ನಾನು ನೋಡಲು ಬರುತ್ತೇನೆ ಎಂದು ಹೇಳಿ ಮೋಜಿಗಾಗಿ ನೋಡಲು ಬಂದನು. ಆ ಯುವಕನು, ವಿಶ್ವಾಸಿ ಯುವಕನು ಅಲ್ಲಿ ಹಾಡುಗಳನ್ನು ಆಡಿದನು, ಸತ್ಯವೇದ ಪವಿತ್ರ ಗ್ರಂಥ ವಾಕ್ಯವನ್ನು ಧ್ಯಾನಿಸಿದನು. ಆ ಯಹೂದ್ಯ ಯುವಕನು ನೋಡುತ್ತಲೇ ಇದ್ದನು, ಆದರೆ ಅವನಿಗೆ ಅವುಗಳ ಮೇಲೆ ನಂಬಿಕೆ ಇಲ್ಲ. ಪ್ರಾರ್ಥನೆ ಸಮಯದಲ್ಲಿ ಎಲ್ಲರೂ ಆತ್ಮನಲ್ಲಿ ತುಂಬಿ ಪ್ರಾರ್ಥಿಸುತ್ತಿರುವಾಗ ಹೊಸದಾಗಿ ಹಲವು ವಿಧ ಭಾಷೆಗಳನ್ನು ಮಾತನಾಡುತ್ತಾರಲ್ಲ ಎಂದು ನೋಡುತ್ತಲೇ ಇರುತ್ತಾನೆ. ಇದ್ದಕ್ಕಿದ್ದಂತೆ ಆ ಪ್ರಾರ್ಥನೆಯ ಕೂಟದಲ್ಲಿದ್ದ ಒಬ್ಬರು ಮಾತ್ರ ಬಹಳ ಶಬ್ದವಾಗಿ ಮಾತನಾಡುವುದನ್ನು ಕೇಳಿದನು. ಆ ಯಹೂದ್ಯ ಯುವಕನು ಆಶ್ಚರ್ಯಕ್ಕೆ ಒಳಗಾದನು. ಆ ಪ್ರಾರ್ಥನಾ ಕೂಟ ಮುಗಿದ ಮೇಲೆ, ಈ ಕೂಟದಲ್ಲಿ ಇರುವವರಲ್ಲಿ ಯಾರಿಗಾದರೂ ಇಬ್ರಿಯ ಭಾಷೆ ಗೊತ್ತಾ ಎಂದು ಕೇಳಿದನು. ಆಗ ಅವರು, ಇಲ್ಲಿರುವ ಎಲ್ಲರಿಗೂ ಇಂಗ್ಲಿಷ್ ಭಾಷೆ ಮಾತ್ರವೇ ಗೊತ್ತು, ಇಬ್ರಿಯ ಭಾಷೆ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಿದರು. ಆ ಯಹೂದ್ಯ ಯುವಕನು ಬಹಳ ಆಶ್ಚರ್ಯದಿಂದ, ಇಲ್ಲ, ಆ ಸಹೋದರರು ಇಬ್ರಿಯ ಭಾಷೆಯಲ್ಲಿ ಮಾತನಾಡಿದರು ಎಂದು ಹೇಳಿ ಅವರನ್ನೇ ಕರೆದು ಕೇಳಿದಾಗ, ನಿಜವಾಗಲೂ ನನಗೆ ಇಬ್ರಿಯ ಭಾಷೆ ಗೊತ್ತಿಲ್ಲ, ನಾನು ಅನ್ಯ ಭಾಷೆಯಲ್ಲಿ ಮಾತನಾಡಿದೆನು ಎಂದು ಹೇಳುತ್ತಾನೆ ಪ್ರೇರೆ. ಆತನು ಎಲ್ಲರೂ ಪ್ರಾರ್ಥನೆ ಮಾಡುತ್ತಿರುವಾಗ ಈ ಯಹೂದ್ಯ ಯುವಕ
ನೋಡುತ್ತಾ ಕೂತಿದ್ದಾಗ ಆ ಪ್ರಾರ್ಥನೆ ಮಾಡುತ್ತಿರುವವರಲ್ಲಿ, ಅನ್ಯ ಭಾಷೆ ಮಾತನಾಡುತ್ತಿರುವವರಲ್ಲಿ ಒಬ್ಬಾತ ಇನ್ನೂ ಗಟ್ಟಿಯಾಗಿ ಮಾತನಾಡಲು ಪ್ರಾರಂಭಿಸಿದಾಗ ಅದು ಈತನ ಯಹೂದ್ಯ ಭಾಷೆ ಅಥವಾ ಇಬ್ರಿಯ ಭಾಷೆಯಾಗಿತ್ತು ಪ್ರೇರೆ. ಅದಕ್ಕೆ ಅವರೊಂದಿಗೆ ಕೇಳುತ್ತಾನೆ, ನೀವೆಲ್ಲರೂ ನಿಮಗೆ ಇಬ್ರಿಯ ಭಾಷೆ ಗೊತ್ತೇನಂತ. ಅವರು ಇಲ್ಲ ಅಂತಾರೆ, ಇಂಗ್ಲೀಷ್ ಭಾಷೆ ಮಾತ್ರ ಗೊತ್ತನ್ನುತ್ತಾರೆ. ಇಲ್ಲ, ಈ ವ್ಯಕ್ತಿ ಗಟ್ಟಿಯಾದ ಧ್ವನಿಯಿಂದ ಇಬ್ರಿಯ ಭಾಷೆಯಲ್ಲಿ ಮಾತನಾಡಿದನೆಂದು ಹೇಳ್ತಾನೆ. ಈ ಸ್ನೇಹಿತ ವಿಶ್ವಾಸಿ ಜೊತೆ ಬಂದಿದ್ದ ಯಹೂದ್ಯ ಯುವಕ ಪ್ರೇರೆ. ನೋಡಿರಿ, ಯಹೂದಿ ಯುವಕನಿಗೆ ಒಂದೇ ಆಶ್ಚರ್ಯವೇನೆಂದರೆ, ಆ ಕೂಟದಲ್ಲಿ ಇಬ್ರಿಯ ಭಾಷೆ ತಿಳಿದಿರುವ ಒಬ್ಬನೇ ಒಬ್ಬ ವ್ಯಕ್ತಿ, ಆ ಯಹೂದ್ಯ ಯುವಕನು ಮಾತ್ರವೇ. ಪ್ರಾರ್ಥನೆ ವೇಳೆಯಲ್ಲಿ ಅಲ್ಲಿದ್ದ ಆ ಒಬ್ಬರು ಅನ್ಯ ಭಾಷೆಯಲ್ಲಿ ಮಾತನಾಡಿದರು, ಅದು ಇಬ್ರಿಯ ಭಾಷೆ. ಅಷ್ಟು ಸುಂದರವಾಗಿ, ಬಹಳ ಸ್ಪಷ್ಟವಾಗಿ ಪ್ರಭುವಾದ ಯೇಸು ಕ್ರಿಸ್ತನ ಮಹತ್ವಗಳನ್ನು ಕುರಿತು, ಆತನೊಬ್ಬನೇ ನಿಜವಾದ ದೇವರೆಂಬುದನ್ನು ಕುರಿತು ಯಾವ ತಪ್ಪು ಇಲ್ಲದೆ ಇಬ್ರಿಯ ಭಾಷೆಯಲ್ಲಿ ಮಾತನಾಡಿದರು ಎಂದು ಈ ಯಹೂದಿ ಯುವಕ ವಿಶ್ವಾಸಿ ಯುವಕನೊಂದಿಗೆ ಅಥವಾ ಅಲ್ಲಿ ಇರುವ ಸಭೆಯೊಂದಿಗೆ ಹೇಳುತ್ತಾನೆ ಪ್ರೇರೆ. ಆಗಲೇ ಅವನ ಸ್ನೇಹಿತನು ಅವನನ್ನು ನೋಡಿ, ಇದು ಪರಿಶುದ್ಧಾತ್ಮನ ವರ, ದೇವರಾದ ಕರ್ತನು ನಿನ್ನನ್ನು ಪ್ರೀತಿಸುವುದರಿಂದ ನಿನಗೆ ಆತನ ಪ್ರೀತಿಯನ್ನು ಪ್ರಕಟಿಸಲು ನಿನಗೆ ಮಾತ್ರವೇ ತಿಳಿದಿರುವ ನಿನ್ನ ಮಾತೃಭಾಷೆಯಿಂದ ಇಬ್ರಿಯ ಭಾಷೆಯಲ್ಲಿ ಮಾತನಾಡಿದ್ದಾನೆ ಎಂದು ಹೇಳಿ ಅವನಿಗೆ ಸುವಾರ್ತೆಯನ್ನು ವಿಶ್ವಾಸಿ ಯುವಕ ಯಹೂದಿ ಯುವಕನಿಗೆ ಸುವಾರ್ತೆ ಹೇಳ್ತಾನೆ ಪ್ರೇರೆ. ಹೀಗೆ ಇದೇ ವರ ಕ್ರಿಯೆ ಮಾಡುವ ವಿಧಾನ ಪ್ರೇರೆ. ಒಂದು ದಿನ ನಮ್ಮ ಬಂಧುಗಳು ಒಬ್ಬರು ನನ್ನ ಹತ್ತಿರ ಪ್ರಾರ್ಥಿಸುವುದಕ್ಕಾಗಿ ಅವರ ಮಗಳನ್ನು ಕರೆದುಕೊಂಡು ಬಂದಿದ್ದರು. ಅಂದರೆ ಪ್ರೇರೆ, ಒಬ್ಬ ಸೇವಕ ಹೇಳುತ್ತಿದ್ದಾನೆ, ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಮಾತನಾಡುವ ವರಗಳನ್ನು ಕುರಿತು ಬರೆದಿದ್ದಾನೆ. ಈ ಪುಸ್ತಕದಲ್ಲಿ ಆ ಸೇವಕ ಹೇಳುತ್ತಿದ್ದಾನೆ ಪ್ರೇರೆ, ದೇವರ ಸೇವಕ. ಒಂದು ದಿನ ನನ್ನ ಬಳಿಗೆ ಒಬ್ಬರು ಬಂದು ನನ್ನ ಹತ್ತಿರ ಪ್ರಾರ್ಥಿಸುವುದಕ್ಕಾಗಿ ಅವರ ಮಗಳನ್ನು ಕರೆದುಕೊಂಡು ಬಂದಿದ್ದರು. ಆ ಸಮಯದಲ್ಲಿ ಪ್ರವಾದನೆ ವರ ಹೊಂದಿದ ಒಬ್ಬ ತಾಯಿಯವರು ನನ್ನ ಮನೆಗೆ ಬಂದರು. ಪ್ರವಾದನೆ ವರ ಹೊಂದಿದ ಒಬ್ಬ ತಾಯಿಯವರು ನನ್ನ ಮನೆಗೆ ಬಂದಾಗ ಆ ತಾಯಿಯವರು ಈಗಾಗಲೇ ನಮಗೆ ಚೆನ್ನಾಗಿ ಗೊತ್ತಿರುವವರು, ದೇವರಾದ ಕರ್ತನು ಕಳುಹಿಸಿದರೆ ಮಾತ್ರ ಬರುವವರು ಅಷ್ಟೇ. ಅವರಿಗೆ ತಮಿಳು ಕೂಡ ಓದಲು ತಿಳಿಯದು, ಶಾಲೆಯಲ್ಲಿ ಹೋಗಿ ಓದಿದ್ದೇ ಇಲ್ಲ. ಹೌದು. ಆದರೆ ಪ್ರವಾದನೆ ಅಭಿಷೇಕವನ್ನು ಹೊಂದಿದ ಒಳ್ಳೆಯ ತಾಯಿಯವರು, ದೇವರಾದ ಕರ್ತನು ಕಳುಹಿಸುವ ಸ್ಥಳಗಳಿಗೆ ಮಾತ್ರ ಹೋಗುವರು. ಅನಾವಶ್ಯಕವಾಗಿ ಯಾವುದರ ಕುರಿತು ಮಾತನಾಡದೆ ಪ್ರಾರ್ಥಿಸೋಣ ಎಂದು ಹೇಳಿ ಪ್ರಾರ್ಥಿಸಿ ಪ್ರವಾದನೆ ನುಡಿಗಳನ್ನು ಹೇಳಿಬಿಟ್ಟು ಯಾವುದಕ್ಕೂ ಯಾರ ಹತ್ತಿರವೂ ಏನು ನಿರೀಕ್ಷಿಸದೆ ಹಾಗೆಯೇ ಹೋಗುತ್ತಲೇ ಇರುತ್ತಾರೆ. ಅಂದಿನ ದಿನ ಅವರು ನಮ್ಮ ಮನೆಗೆ ಬಂದ ಕೂಡಲೇ ಪ್ರಾರ್ಥಿಸುವುದಕ್ಕಾಗಿ ಚಾಪೆ ಹಾಕಿದಾಗ ನಮ್ಮ ಮನೆಗೆ ಬಂದಿದ್ದ ಬಂಧುಗಳು ಭಯಭಕ್ತಿಯಿಂದ ಇದ್ದರು. ಪ್ರಾರ್ಥಿಸಲು ಪ್ರಾರಂಭಿಸಿ ಸ್ವಲ್ಪ ಸಮಯದಲ್ಲಿ ಪರಿಶುದ್ಧಾತ್ಮನ ಆ ತಾಯಿಯ ಮೇಲೆ ಬಲವಾಗಿ ಇಳಿದಾಗ ಶುದ್ಧವಾದ ಇಂಗ್ಲೀಷ್ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ತಪ್ಪೇನೂ ಇಲ್ಲದೆ ಎಲ್ಲವೂ ಅಲ್ಲಿ ಬಂದಿದ್ದ ನನ್ನ ಬಂಧುಗಳ ಮಗನ ಸಮಸ್ಯೆಗಳನ್ನೆಲ್ಲ ಪ್ರಕಟಿಸಿ ಹೇಳಿ ಅದಕ್ಕಾದ ಪರಿಹಾರಗಳನ್ನು ಹೇಳಿ ಪ್ರಾರ್ಥಿಸಿ ಮುಗಿಸಿದರು. ತಾನು ಅಷ್ಟು ಹೊತ್ತು ಮಾತಾಡಿದ್ದು ಇಂಗ್ಲೀಷ್ ಭಾಷೆ ಎಂದು ಆ ತಾಯಿಗೇ ಗೊತ್ತೇ ಇಲ್ಲ. ಅವರ ಪ್ರಕಾರ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತೇವೆ ಎಂದು ಅಂದುಕೊಂಡಿದ್ದರು. ಹೌದು ಪ್ರೇರೆ. ಆಗ ಅವಳು ನನ್ನ ಹತ್ತಿರ, ಯಾರು ಈ ತಾಯಿ? ಆ ಬಂಧುಗಳು ಬಂದು ಆಕೆ ಹೋದ್ಮ್ಯಾಗ, ಆ ಸೇವಕಿ ಹೋದ್ಮ್ಯಾಗ ಸೇವಕನಿಗೆ ಕೇಳ್ತಾರೆ ಪ್ರೇರೆ, ಯಾರು ಈ ತಾಯಿ ಎಂದು. ಇಷ್ಟು ಚೆನ್ನಾಗಿ ಆಂಗ್ಲ ಭಾಷೆ ಮಾತನಾಡುತ್ತಾರಲ್ಲ ಎಂದು ಕೇಳಿದಳು. ಅದಕ್ಕೆ ನಾನು, ಆ ತಾಯಿಗೆ ತಮಿಳು ಕೂಡ ಓದಲು ಗೊತ್ತಿಲ್ಲ, ನಿನ್ನೊಂದಿಗೆ ಮಾತನಾಡಲು ದೇವರ ಪರಿಶುದ್ಧಾತ್ಮನು ಆಕೆಯಲ್ಲಿ ಇಳಿದು ದೇವರಾದ ಕರ್ತನು ಅವರಿಗೆ ಕೊಟ್ಟ ವರದ ಮೂಲಕವಾಗಿ ನಿನ್ನನ್ನು ಸಂಧಿಸಿ ಮಾತನಾಡಿದ್ದಾನೆ ಎಂದು ಹೇಳಿದೆನು ಎನ್ನುತ್ತಿದ್ದಾನೆ ಪ್ರೇರೆ. ಅವಳು ಹಾಗೆಯೇ ಆಶ್ಚರ್ಯದಿಂದ ಈ ಘಟನೆಯ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಪ್ರಭುವನ್ನು ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದಿ ಇಂದು ಆತನಿಗೆ ಒಂದು ಒಳ್ಳೆಯ ಸಾಕ್ಷಿಯಾಗಿ ಜೀವಿಸುತ್ತಿದ್ದಾಳೆ. ಹೌದು ಪ್ರೇರೆ. ದೇವರ ಆತ್ಮನಿಂದ ಪ್ರೇರೇಪಿಸಿ ನುಡಿಯಲ್ಪಟ್ಟುವ ಅನ್ಯ ಭಾಷೆ ಅಥವಾ ನಾನಾ ಭಾಷೆ ಅನೇಕರನ್ನು ತನ್ನ ಕಾರ್ಯಗಳ ಮೂಲಕ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವ ಮೂಲಕ ರಕ್ಷಣೆ ಹೊಂದುವ ಮೂಲಕ ಪ್ರಭುವಿಗೆ ಒಳ್ಳೆಯ ಸಾಕ್ಷಿಯಾಗಿ ಜೀವಿಸುವಂತೆ ಮಾಡುತ್ತದೆ ಪ್ರೇರೆ. ಹೀಗೆ ಈ ನಾನಾ ಭಾಷೆ ಮಾತನಾಡುವುದೆಂಬುದು ವಿಶ್ವದಲ್ಲಿರುವ ಯಾವುದೋ ಒಂದು ಭಾಷೆಯನ್ನು ಮಾತನಾಡುವುದು. ಪವಿತ್ರಾತ್ಮನ ಅಭಿಷೇಕ ಇಳಿಯುವಾಗ ಅದು ಪ್ರಕಟವಾಗುವುದು.
ಈ ವರಗಳೆಲ್ಲವೂ ನಾವು ಹೆಮ್ಮೆ ಪಡುವುದಕ್ಕಾಗಿ ಅಲ್ಲ, ಆತ್ಮಗಳನ್ನು ಆ ರಕ್ಷಣೆಯಲ್ಲಿ ನಡೆಸಿ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಆಗಮನಕ್ಕೆ ಸಿದ್ಧಪಡಿಸುವುದಕ್ಕಾಗಿದೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಹೌದು, ಇಂಥ ಆ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾತನಾಡುವ ವರಗಳಿಗಾಗಿ, ನಾನಾ ಭಾಷೆ ಎಂಬ ವರಗಳಿಗಾಗಿ, ಹೌದು ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ನಾವು ವಿವಿಧ ಭಾಷೆಗಳನ್ನು ಮಾತನಾಡುವ ವರ ಎನ್ನುವ ಅಂಶವನ್ನು ಧ್ಯಾನಿಸಿದೆವು ಪ್ರಿಯರೇ. ಈ ವಿವಿಧ ಭಾಷೆಗಳನ್ನು ಮಾತನಾಡುವ ವರಗಳಲ್ಲಿ ಒಂದನೇದು ಅನ್ಯ ಭಾಷೆ, ಎರಡನೇದು ನಾನಾ ಭಾಷೆ. ನಾವು ನಾನಾ ಭಾಷೆಯ ಕುರಿತು ಧ್ಯಾನಿಸಿದೆವು ಪ್ರಿಯರೇ. ಅನ್ಯ ಭಾಷೆ ಎಂಬುದು ದೇವರೊಂದಿಗೆ ಆ ಭಕ್ತನು ಮಾತನಾಡುವ ಭಾಷೆ ಆಗಿದೆ ಪ್ರಿಯರೇ. ತನ್ನ ಭಕ್ತಿಯನ್ನು ತಾನೇ ಅಭಿವೃದ್ಧಿ ಮಾಡಿಕೊಳ್ಳುವುದಕ್ಕಾಗಿ ದೇವರೊಂದಿಗೆ ರಹಸ್ಯಗಳನ್ನು ಮಾತನಾಡುವ ವರವಾಗಿದೆ ಅನ್ಯ ಭಾಷೆ. ನಾನಾ ಭಾಷೆ ಇನ್ನೊಂದು ಜನಾಂಗಕ್ಕೆ ಹೋಗಿ ಸುವಾರ್ತೆ ಸಾರಲು ತಾತ್ಕಾಲದಲ್ಲಿ ದೇವರು ದಯಪಾಲಿಸುವ ವರವಾಗಿದೆ ಪ್ರೇರೆ. ಹೀಗೆ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾತನಾಡುವ ವರ, ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಾವು ಕೂಡ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸೋಣ ಪ್ರೇರೆ. ತಕ್ಕ ಕಾಲದಲ್ಲಿ ನಮಗೆ ಬೇಕಾಗಿದ್ದು ಪ್ರಭು ದಯಪಾಲಿಸುತ್ತಾನೆ. ನಾವು ಎಲ್ಲರೂ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೇವೆ ಪ್ರೇರೆ. ಆ ವಿಶ್ವಾಸಕ್ಕೆ ತಕ್ಕ ಹಾಗೆ ನಾವು ವರ್ತಿಸಿದಾಗ ದೇವರಿಗೆ ಪ್ರಿಯರಾಗುತ್ತೇವೆ. ವಿಶ್ವಾಸಿಗೆ ಯಾವ ವರಗಳನ್ನು ದೇವರು ಕೊಡದೇ ಇದ್ದಾನೋ, ತನ್ನಲ್ಲಿ ಭಯಭಕ್ತಿಯುಳ್ಳ, ತನಗೆ ಮೆಚ್ಚುಗೆಯುಳ್ಳ ಮಕ್ಕಳಿಗೆ ದೇವರು ಯಾವ ಮೇಲನ್ನು ಮಾಡದೇ ಇದ್ದಾನೋ, ಹೌದು ಪ್ರೇರೆ. ಇಂಥ ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನು ತುಂಬಿಸಿ, ನಮ್ಮ ಸಾಮರ್ಥ್ಯದ ಪ್ರಕಾರ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಡುವ ವರಗಳೊಳಗೆ ನಮ್ಮೆಲ್ಲರನ್ನು ತಂದೆ ದೇವರು ಯೇಸು ನಾಮದಲ್ಲಿ ಪರಿಶುದ್ಧಾತ್ಮ ಮೂಲಕ ಲೋಕದ ಬೆಳಕಾಗಿಸುವುದಕ್ಕಾಗಿ, ಅನೇಕರ ಆಶೀರ್ವಾದಕ್ಕಾಗಿ, ಅನೇಕರ ಒಳಿತಿಗಾಗಿ ನಮ್ಮನ್ನು ತನ್ನ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಮಾತನಾಡುವ ವರಗಳಿಂದ ತುಂಬಲಿ. ದೇವರಿಗೆ ಮಹಿಮೆಯಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಇದರ ಮೂಲಕ ಆಮೇನ್, ಆಮೇನ್. ಬನ್ನಿರಿ ಪ್ರಿಯರೇ, ವಾಕ್ಯವನ್ನು ಮುಕ್ತಾಯ ಮಾಡಿಕೊಂಡು ನಾವು ಪ್ರಾರ್ಥಿಸಿಕೊಂಡು ಮುಕ್ತಾಯ ಮಾಡೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಆತ್ಮಸ್ವರೂಪನೇ, ಪರಿಶುದ್ಧನೇ, ಇರುವಾತನೇ, ನಿತ್ಯ ಆತ್ಮನಾದ ದೇವರೇ, ಸತ್ಯ ಆತ್ಮನಾದ ದೇವರೇ, ಧರ್ಮ ಆತ್ಮನಾದ ದೇವರೇ, ಹೌದು ದೇವ, ನೀವು ನಮಗೆ ಅನಾಥರನ್ನಾಗಿ ಬಿಟ್ಟು ಹೋಗಲಿಲ್ಲ. ನಿನ್ನ ಪರಿಶುದ್ಧ ಆತ್ಮನನ್ನು ಕಳುಹಿಸಿಕೊಟ್ಟಿರಿ. ಆ ಪವಿತ್ರ ಆತ್ಮನು ಮುಂದೆ ಬರುವ ಎಲ್ಲ ಸಂಗತಿಗಳನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುವ ಕಾರ್ಯಗಳನ್ನು ತಿಳಿಸುತ್ತಾನೆ. ನಾನು ಹೇಳಿದವುಗಳಿಂದ ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ ಎಂದಿದ್ದೀರಿ ಎಸಪ್ಪ. ಹೌದು ದೇವ, ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಪ್ರೇರೇಪಿಸಲ್ಪಟ್ಟು ಮಾತನಾಡುವ ಕೆಲವು ನಾನಾ ಭಾಷೆ ಅಥವಾ ಅನ್ಯ ಭಾಷೆ ವರ ಧ್ಯಾನಿಸಿದೆವು ತಂದೆ. ಅದನ್ನು ನಾವು ನಿಮ್ಮ ರಾಜ್ಯದ ಮಹಿಮೆಗಾಗಿ ಉಪಯೋಗವಾಗುವಂತೆ ಜೀವಿಸಲು ಸಹಾಯ ಮಾಡಿರಿ. ಯಾರ್ಯಾರು ನಾನಾ ಭಾಷೆ ವರವನ್ನು ಪಡೆದಿದ್ದಾರೋ ಅದರಲ್ಲಿ ನಂಬಿಗಸ್ತರಾಗಿ, ಬಲ ನಂಬಿಗಸ್ತ ಸೇವಕ, ನೀನು ಒಳ್ಳೆಯ ಆಳು, ಇನ್ನೂ ಎಚ್ಚರಿದ್ದರ ಮೇಲೆ ನೇಮಿಸುತ್ತೇನೆ ಎನ್ನುವಂತೆ ಜೀವಿಸಲು ಸಹಾಯ ಮಾಡಿರಿ ತಂದೆ. ನಾವು ಕೂಡ ವಾಕ್ಯ ಹೇಳುತ್ತಿರುವ ನಮ್ಮಲ್ಲಿ ನಿಮಗೆ ಮೆಚ್ಚುಗೆಯಾಗಿ ಜೀವಿಸಲು ಆತ್ಮಗಳ ಭಾರದಿಂದ, ಆತ್ಮಾಭಿಷೇಕದಿಂದ, ಆತ್ಮವರಗಳಿಂದ ಮುಂದುವರಿದು ಅನೇಕರನ್ನು ಬೆಳಕು ಈ ಲೋಕಕ್ಕೆ ಬಂದಿದ್ದರೂ ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಅವಲಂಬಿಸಿದ್ದಾರೆ ತಂದೆ. ಲೋಕದ ಜನರು ಬೆಳಕೆಂದರೆ ಏಸಪ್ಪ ನೀನೇ. ಆ ಕತ್ತಲೆಯಿಂದ ಅವರನ್ನು ಬಿಡಿಸಿ ಈ ಲೋಕಕ್ಕೆ 2000 ವರ್ಷಗಳಿಂದ ಬಂದ ಬೆಳಕಾದ ದೇವರೇ, ಯೇಸು ಕ್ರಿಸ್ತನೇ, ರಕ್ಷಕನೇ, ವಿಮೋಚಕನೇ, ನಿಮ್ಮ ಬಳಿಗೆ ಕರೆತರಲು ಈ ವರಗಳನ್ನು ನಿಮ್ಮ ಚಿತ್ತಾನುಸಾರ ಪವಿತ್ರಾತ್ಮ ಮೂಲಕ ಅನುಗ್ರಹಿಸಬೇಕೆಂದು ನೀವೇ ಇದರ ಮೂಲಕ ಘನ, ಮಾನ, ಮಹಿಮೆ, ಆರಾಧನೆ ಹೊಂದಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಹೀಗೆ ಮಾಡಿ ಸೈತಾನನ ಎಲ್ಲ ತಂತ್ರಗಳನ್ನು ನಿಮ್ಮ ವಿಶ್ವಾಸಿಗಳ, ಮಕ್ಕಳ, ಭಕ್ತರ ಜೀವಿತಗಳಲ್ಲಿ ದೊಡ್ಡ ಜಯ ಉಂಟು ಮಾಡಬೇಕೆಂದು, ಅವರ ಕುಟುಂಬ ರಕ್ಷಣೆ ಮಾಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬನ್ನಿ ಪ್ರಿಯರೇ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ಆ ತಂದೆಯಾದ ದೇವರ ಮಹಾ ಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಶಕ್ತಿ, ಶಾಂತಿ, ವಿಜಯಾಸ್ತ, ಬಿಡುಗಡೆ, ಜಯ, ಆಶೀರ್ವಾದ, ಆರೋಗ್ಯ, ಭಾಗ್ಯ, ವರ, ಪವಿತ್ರಾತ್ಮನಿಂದ ಪ್ರೇರೇಪಣೆ ಹೊಂದಿ ಮಾತನಾಡುವ ವರ
ನಿಮ್ಮೊಂದಿಗಿರಲಿ. ನಿಮ್ಮ ಸಭೆ ಸಹವಾಸ, ನಿಮ್ಮ ಸೇವಾ ಜೀವಿತ, ವಿಶ್ವಾಸ ಜೀವಿತ, ಪರಿಶುದ್ಧ ಜೀವಿತದೊಂದಿಗಿರಲಿ. ದೇವ ಚಿತ್ತದಂತೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್.